ಹವ್ಯಾಸ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿನ ಮುದ್ರಾಯೋಗದ ಸಂಚಿಕೆಯಲ್ಲಿ ಯಾವ ವಿಷಯದ ಕುರಿತಾಗಿ ನಿಮಗೆ ತಿಳಿಸ್ತಾ ಇದ್ದೀನಪ್ಪ ಅನ್ನೋದಾದರೆ ಅದೇ ಬಿಳಿ ಕೂದಲಿನ ಸಮಸ್ಯೆ. ನೋಡಿ, ಇವತ್ತಿನ ದಿನ ಹೆಚ್ಚಾಗಿ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ನಾವು ಬಿಳಿ ಕೂದಲನ್ನ ನೋಡ್ತಾ ಇದ್ದೀವಿ. ಹಾಗೆ ಕೇವಲ 35-40 ಬರ್ತಾ ಇದ್ದಂಗೆ ಬಿಳಿ ಕೂದಲು ಬರೋದನ್ನು ನಾವು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಹೈಸ್ಕೂಲು ಮತ್ತು ತುಂಬ ಚಿಕ್ಕ ಚಿಕ್ಕ ಮಕ್ಳಿಗೂ ಬಿಳಿ ಕೂದಲು ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ, ಹಿಂದೆ ಏನಾಗ್ತಾ ಇತ್ತು ಅಂತಂದರೆ ಅವರು 50-55 ಕ್ರಾಸ್ ಆಗಿ ಇನ್ನೇನು 60ಗೆ ಬರ್ತಾ ಇದ್ದಾರೆ ಅಂದಾಗ ಬಿಳಿ ಕೂದಲು ಕಾಣಿಸ್ಕೊತಾ ಇತ್ತು. ಸೊ ಆಗ ರಿಟೈರ್ಮೆಂಟ್ ಟೈಮ್ ಅಂತ ಹೇಳ್ತಿದ್ವಿ, 60ಗೆ ಬಂದಿದ್ದಾರಪ್ಪ ಅಂತ ಬಿಳಿ ಕೂದಲು ಅನ್ನೋದು ಒಂದು ಸೂಚನೆ ಕೊಡ್ತಾ ಇತ್ತು. ಬಟ್ ಈಗ ಆ ಥರ ಇಲ್ಲ. ಪ್ರತಿ ಚಿಕ್ಕ ಚಿಕ್ಕ ಮಕ್ಳಿಗೂ ಬಿಳಿ ಕೂದಲು ಕಾಣಿಸ್ಕೊತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆ ಈ ಸಮಸ್ಯೆಗಳು ಕಾಣಿಸ್ಕೊತಿದೆ ಅನ್ನೋದಾದರೆ, ಸೊ ಇದಕ್ಕೆ ರೀಸನ್ಸ್ ಹಾಗೆ ಕಾರಣಗಳು ಅನ್ನೋದು ನಾವು ನೋಡೋದಾದರೆ, ಮೊದಲನೆಯದಾಗಿ ಹಾರ್ಮೋನಲ್ ಇನ್ಬ್ಯಾಲೆನ್ಸ್, ಸೊ ಎರಡನೇದಾಗಿ ವಿಟಮಿನ್ಗಳ ಕೊರತೆ, ಹಾಗೆ ಮೂರನೆಯದಾಗಿ ನಮ್ಮ ಲೈಫ್ ಸ್ಟೈಲ್, ನಮ್ಮ ಪದ್ಧತಿ ಅಂದರೆ ಜೀವನದ ಪದ್ಧತಿ ಹೇಗಿದೆ ಅಂತ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಆಹಾರ ಕ್ರಮ ಅನ್ನೋದನ್ನು ಸಹ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಮಾನಸಿಕ ಒತ್ತಡ ಹಾಗೆ ಮಾನಸಿಕ ಚಿಂತನೆಗಳನ್ನು ಸಹ ಈ ಒಂದು ಬಿಳಿ ಕೂದಲಿನ ಸಮಸ್ಯೆಗೆ ಕಾರಣಗಳಾಗಿದೆ. ಸೊ ನೋಡಿ, ಈ ಬಿಳಿ ಕೂದಲು ಯಾಕಪ್ಪ ಬರುತ್ತೆ ಅಂತಂದರೆ ಮೇಯ್ನಾಗಿ ಹಾರ್ಮೋನಲ್ ಇನ್ಬ್ಯಾಲೆನ್ಸು. ಸೊ ಅಂದರೆ ಒಂದು ಉತ್ತಮವಾಗಿರುವಂಥ ಹಾರ್ಮೋನ್ಗಳು ಅಂದರೆ ಸರಾಗವಾಗಿ ಅದು ಕೆಲಸ ಮಾಡದೇ ಇಲ್ದಿದ್ದಾಗ ಏನಾಗುತ್ತೆ ಅಂತಂದರೆ ಬಿಳಿ ಕೂದಲುಗಳು ಕಾಣಿಸ್ಕೊಳೋದು ನಾವು ನೋಡ್ತಾ ಇದ್ದೀವಿ. ಅಂದರೆ ಏಜಿಗೆ ತಕ್ಕನಂಗೆ, ಬೆಳವಣಿಗೆಗೆ ತಕ್ಕನಂಗೆ ಹಾರ್ಮೋನುಗಳು ಸಹ ಸಪೋರ್ಟ್ ಮಾಡಬೇಕಾಗಿದೆ. ಸೊ ಈ ಒಂದು ಹಾರ್ಮೋನ್ಗಳ ಇನ್ಬ್ಯಾಲೆನ್ಸ್ ಯಾಕೆ ಆಗ್ತಾ ಇದೆ? ಸೊ ಅದೇ ರೀತಿಯಾಗಿ ಯಾಕೆ ಈ ಒಂದು ಸ್ಟ್ರೆಸ್ಗಳಿಗೆ ಒಳಗಾಗ್ತಾ ಇದ್ದಾರೆ ಅಂದರೆ ಅವರ ಜೀವನ ಪದ್ಧತಿ ಹಾಗೆ ಜೀವನ ಶೈಲಿಗಳು ಆಗಿದೆ. ಸೊ ಕಾಂಪಿಟೇಷನ್ ಯುಗ, ಅತ್ಯಧಿಕವಾಗಿ ವೇಗವಾಗಿ ಓಡ್ತಾ ಇರುವಂತಹ ಈ ಒಂದು ಆಧುನಿಕ ಜಗತ್ತು. ಅಷ್ಟೇ ಅಲ್ಲ, ಈಗ ಏನಾಗ್ತಾ ಇದೆ ಅಂದರೆ ಎಲ್ಲವೂ ಏನಾಗ್ತಿದೆ ಅಂದರೆ ಮಾನಸಿಕ ತುಮುಲಗಳಿಗೆ ತುಂಬಾ ಒಳಗಾಗ್ತಾ ಇದ್ದಾರೆ. ಸೊ ಅದರಲ್ಲೂ ಚಿಂತನೆ ಅಂತ ಏನಿದೆ ಅಂದರೆ, ಸೊ ಯಾರು ಡೀಪಾಗಿ ಒಂದೇ ವಿಷಯವಾಗಿ ಡಿಪ್ರೆಷನಲ್ಗೆ ಯೋಚನೆ ಮಾಡೋದಾಗಿರ್ಬೋದು, ಸೊ ಹಾಗೆ ನಿದ್ದೆ ಮಾಡ್ದಿಲ್ದಿರೋದಾಗಿರ್ಬೋದು. ಸೊ ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಸೊ ಅದು ಬಿಳಿ ಕೂದಲು ಬರೋದಕ್ಕೆ ಇದು ಒಂದು ಸಹಾಯಕಾರಿಯಾಗಿದೆ. ಅಂದರೆ ಬಿಳಿ ಕೂದಲು ಬರೋದಕ್ಕೆ ಇದೊಂದು ರೀಸನ್ನು ಅಂತಂದ್ಬಿಟ್ಟು ನಾವು ತಿಳಿಬಹುದಾಗಿದೆ. ಸೊ ಅಷ್ಟೇ ಅಲ್ಲ, ಆಹಾರ ಕ್ರಮ ನೋಡಿ, ಆಹಾರ ಕ್ರಮ ಹಿಂದೆ ಹೇಗೆ ಊಟ ಮಾಡ್ತಾಯಿದ್ರು ಅಂತಂದರೆ ಹಸಿ ತರಕಾರಿಗಳನ್ನ ಅಂದರೆ ಪಲ್ಯಗಳು ರೂಪದಲ್ಲಿ ತೊಗೊತಾ ಇದ್ರು. ಸೊ ಅವ್ರು ತೊಗೊತಿದ್ದಂಥ ಒಂದು ಪದ್ಧತಿಗಳು ಹೇಗಿತ್ತು ಅಂತಂದರೆ ಅತ್ಯಧಿಕವಾದಂತಹ ಒಂದು ಉತ್ತಮವಾದ ಪ್ರೋಟೀನ್ಸ್ಗಳನ್ನ ತೊಗೊತಿದ್ರು, ಹಾಗೆ ಒಮೆಗಾ 3 ಅನ್ನೋದನ್ನು ತೊಗೊತಾ ಇದ್ರು. ಸೊ ಅದೇ ರೀತಿಯಾಗಿ ಕೂದಲಿಕ್ಕೆ ಬೇಕಾದಂತಹ ಎಲ್ಲ ಅಂದರೆ ಬಯೋಟಿನ್ ಅಂಶಗಳು, ಈ ರೀತಿಯಾದ ಎಲ್ಲ ಒಂದು ವಿಟಮಿನ್ಸ್ಗಳನ್ನು ಆಹಾರದಲ್ಲಿ ತೊಗೊತಾ ಇದ್ರು. ಸೊ ನಾವು ಅಗಸೆ ಸೊಪ್ಪಿನ ಪಲ್ಯಗಳಾಗಿರಬಹುದು, ಸೊ ಹಾಗೆ ಅಗಸೆ ಬೀಜಗಳನ್ನ ಉಪಯೋಗ ಮಾಡೋದಾಗಿರಬಹುದು. ಅದೇ ರೀತಿಯಾಗಿ ಪ್ರೋಟೀನ್ಗಳನ್ನು ಚೆನ್ನಾಗಿ ಯೂಸ್ ಮಾಡೋದಾಗಿರ್ಬೋದು. ನೋಡಿ, ಕಾಳಿನ ಪಲ್ಯಗಳು, ಕಾಳಿನ ಒಂದು ಪಾಯಸಗಳು, ಇದನ್ನೆಲ್ಲ ಏನಾಗ್ತಾಯಿತ್ತು ಅಂದರೆ ತುಂಬಾ ಬಳಸಿದ್ರು. ಬಟ್ ಇವತ್ತಿನ ದಿನ ಏನಾಗ್ತಿದೆ ಅಂದರೆ, ಏನೋ ಒಂಚೂರು ಬಾಕ್ಸ್ಗೆ ಬೆಳಿಗ್ಗೆ ಮಾಡ್ಕೊಂಡ್ರೆ ಮಧ್ಯಾಹ್ನ ಸಾಯಂಕಾಲ ಅದೇ ತಿಂದು ಮತ್ತೆ ರಾತ್ರಿ ಬಂದು ಏನೋ ಒಂಚೂರು ಬೇಯಿಸ್ಕೊಂಡು ತಿಂದು ಮಲಗೋರೆ, ಅದು ಏನು ತುಂಬ ಒತ್ತಡದಿಂದ ಮಲಗೋ ಥರ ಒಂದು ಪರಿಸ್ಥಿತಿ ಬರ್ತಿದೆ. ಹೀಗಿರುವಾಗ ಕೂದಲಿಕ್ಕೆ ಬೇಕಾದಂಥ ಈ ಮೈಕ್ರೋ ನ್ಯೂಟ್ರಿಟ್ಸ್ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಸೊ ಅದು ಎಲ್ಲಿ ಸಿಗ್ತಾ ಇದೆ ಅಂತಂದ್ಬಿಟ್ಟು ನಾವು ಯೋಚನೆ ಮಾಡ್ಬೋದು. ಸೊ ಹಾಗಾಗಿ ಈ ಎಲ್ಲ ರೀತಿಯ ಕಾರಣಗಳಿಂದ ಏನಾಗ್ತಿದೆ ಅಂದರೆ ಬಿಳಿ ಕೂದಲುಗಳು ಬರ್ತಿದೆ. ಇನ್ನು ಮಕ್ಕಳಿಗೆ ಯಾಕಪ್ಪ ಕಾಣಿಸ್ಕೊತಿದೆ ಚಿಕ್ಕ ಚಿಕ್ಕ ಏಜ್ಗೆ ಅಂದರೆ, ನೋಡಿ, ಇವತ್ತಿನ ದಿನ 1-2 ವರ್ಷ ಆಗ್ತಿದ್ದಂಗೆ ಮಕ್ಕಳಿಗೆ ಕೇಕ್ ಅಭ್ಯಾಸಗಳು ಮಾಡಿಸ್ಬಿಟ್ಟಿರ್ತೀವಿ, ಮಕ್ಕಳಿಗೆ ಚಾಕ್ಲೇಟ್ ಅಭ್ಯಾಸಗಳು ಮಾಡಿಸ್ಬಿಟ್ಟಿರ್ತೀವಿ. ಅವ್ರು ಊಟ ಅನ್ನೋದಕ್ಕಿಂತ ಏನಾಗುತ್ತೆ ಅಂತಂದರೆ ಹೆಚ್ಚಿನಾಗಿ ಅದರಲ್ಲೂ ಈ ಪೇಸ್ಟ್ರೀಸ್ಗಳಾಗಿರ್ಬಹುದು, ಹಾಗೆ ಇನ್ನಿತರ ಡಾಮಿನೋಸ್ ಅಂದರೆ ಸಿಗೋವಂಥ ಪಿಜ್ಜಾ, ಬರ್ಗರ್, ಈ ರೀತಿಯಾಗಿ ತಿಂತ ಜಂಕ್ ಫುಡ್ಗಳಿಗೆ ಒಳಗಾಗ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ, ಸೊ ಉತ್ತಮವಾದ ಪೋಷಕಾಂಶಗಳು ಅವ್ರಿಗೆ ಸಿಗದಿಲ್ದಿರ ಏನಾಗ್ತಾ ಇದೆ ಅಂತಂದರೆ, ಸೊ ಬಿಳಿ ಕೂದಲುಗಳು ಬರೋದಕ್ಕೆ ಅದು ಒಂದು ರೀತಿಯಾದ ರೀಸನ್ ಆಗಿದೆ. ಸೊ ನೋಡಿ, ಹಿಂದೆ ಮಕ್ಕಳಿಗೆ ಒಳ್ಳೆ ರೀತಿಯಾದ ಪ್ರೋಟೀನ್ ಫುಡ್ಗಳನ್ನ ಕೊಡ್ತಾಯಿದ್ರು. ಸೊ ಹಿಂದೆ ಮನೆ ಊಟನೇ ಅವ್ರಿಗೆ ಆದಷ್ಟು ತಿನ್ನಿಸ್ತಿದ್ರು. ಏನಾದರೂ ಸ್ನ್ಯಾಕ್ಸ್ ಕೊಡೋದು ಅಂತಂದರೆ ಅಂಟಿನ ಉಂಡೆಗಳಾಗಿರಬಹುದು, ತಂಬಿಟ್ಟುಗಳಾಗಿರಬಹುದು, ಕಡುಬುಗಳಾಗಿರಬಹುದು, ಈ ರೀತಿಯಾದ ಒಂದು ಸಾಂಪ್ರದಾಯಿಕ ಸ್ನ್ಯಾಕ್ಸ್ಗಳನ್ನ ಕೊಡ್ತಿದ್ರು, ಮನೆಯಲ್ಲೇ ಮಾಡಿದಂತಹ ಚಕ್ಲಿ, ನಿಪ್ಪಟ್ಟು, ಈ ರೀತಿಯಾದದ್ದು. ಬಟ್ ಇವತ್ತಿನ ದಿನ ಸ್ನ್ಯಾಕ್ಸ್ ಅಂದರೆ ಅವ್ರಿಗೆ ಪೇಸ್ಟ್ರೀಸ್ ಆಗಿರ್ಬೋದು, ಪಿಜ್ಜಾ ಆಗಿರ್ಬೋದು, ಬರ್ಗರ್ ಆಗಿರ್ಬೋದು, ಜಂಕ್ ಫುಡ್ಗಳೇ ಆಗ್ತಾ ಇದೆ. ಸೊ ಹೀಗಿರುವಾಗ ಅದರಲ್ಲಿ ಎಷ್ಟರ ಮಟ್ಟಿಗೆ ವಿಟಮಿನ್ಗಳು ಸಿಗುತ್ತೆ? ಸೊ ಹಾಗಾಗಿ ಚಿಕ್ಕ ಮಕ್ಕಳಿಗೂ ಈಗ ಬಿಳಿ ಕೂದಲು ಕಾಣಿಸ್ಕೊತಾ ಇದೆ ಅಂದರೆ ಅದು ವೈಟಮಿನ್ಸ್ಗಳ ಕೊರತೆ ಅಂತಂದ್ಬಿಟ್ಟು ನಾವು ಹೇಳ್ಬೋದಾಗಿದೆ. ಸೊ ಹೀಗಾಗಿ ಈ ಎಲ್ಲ ರೀತಿಯ ರೀಸನ್ಗಳಿಂದ ಇವತ್ತಿನ ದಿನ ಬಿಳಿ ಕೂದಲು ಅನ್ನೋದು ಕಾಣಿಸ್ಕೊತಾ ಇದೆ. ಸೊ ಅದೇ ರೀತಿಯಾಗಿ ಹುಡುಗಿರಲ್ಲಿ ಯಾಕೆ ಅಂದರೆ, ಲೇಡೀಸ್ಗಳಲ್ಲೂ ಬೇಗ ಬಿಳಿ ಕೂದಲು ಅಂದರೆ ನೋಡಿ, ಈ ಏನಾಗ್ತಾ ಇದೆ ಅಂದರೆ ತುಂಬ ಈ ಕೆರಾಟಿನ್ ಅಂಶಗಳನ್ನು ಅಂದರೆ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳೋದಾಗಿರ್ಬೋದು, ಹಾಗೆ ಆರ್ಟಿಫಿಷಿಯಲ್ ಕಲರ್ಗಳನ್ನು ಯೂಸ್ ಮಾಡೋದಾಗಿರ್ಬೋದು. ಈಗ ಏನಾಗ್ತಿದೆ ಅಂದರೆ ಡ್ರೆಸ್ಸಿಗೆ ತಕ್ಕನಂಗೆ ಕಲರ್ಸ್ಗಳನ್ನ ಎಷ್ಟೋ ಇದರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಒಂದಿನ ಬ್ಲೂ ಕಲರ್, ಒಂದಿನ ಪಿಂಕ್ ಕಲರ್, ಈ ರೀತಿ ಎಲ್ಲ ಇದೆ. ಸೊ ಈ ರೀತಿಯಾದ ಕಲರ್ಗಳನ್ನು ಯೂಸ್ ಮಾಡೋದ್ರಿಂದ ಆ ನ್ಯಾಚುರಲ್ ಕಲರ್ ಅನ್ನೋದೇನಿರುತ್ತೆ ಅದು ಕೂದಲುಗಳು ಕಳ್ಕೊತಾ ಇದೆ. ಸೊ ಹೀಗಾಗಿ ಏನಾಗ್ತಿದೆ ಅಂದರೆ ಆ ನ್ಯಾಚುರಾಲಿಟಿ ಅನ್ನೋದೋಗಿ ಅದು ಮತ್ತೆ ಬಿಳಿ ಬಣ್ಣಕ್ಕೆ ಅದು
ವರ್ಗಾವಣೆ ಆಗ್ತಿದೆ. ಸೊ ಈ ರೀತಿಯಾಗಿ ಈ ಬಿಳಿ ಕೂದಲು ಕಾಣಿಸ್ಕೊತಾ ಇದೆ ಅಂತಂದರೆ ಮೇಯ್ನಾಗಿ ಏನು ಅಂತಂದರೆ ಈ ಎಲ್ಲ ಕಾರಣಗಳು ಅಂತಂದ್ಬಿಟ್ಟು ಹೇಳ್ಬೋದು. ಮತ್ತು ಸ್ಟ್ರೆಸ್ಗೆ ನೀವೇನಾದ್ರು ತುಂಬಾ ಒಳಗಾದ್ರಿ ಅಂದರೆ 1 ತಿಂಗಳು ನೀವು ಸಂಪೂರ್ಣವಾಗಿ ಸ್ಟ್ರೆಸ್ಸಲ್ಲಿದ್ದರೆ ಅಂದರೆ ನೆಕ್ಸ್ಟ್ 1 ತಿಂಗಳಾಗಿ ನೆಕ್ಸ್ಟ್ ಡೇಗೆ ನಿಮ್ಗೆ ಬಿಳಿ ಕೂದಲು ಬರೋದನ್ನು ನಾವು ನೋಡಬಹುದಾಗಿದೆ. ಯಾಕಂದರೆ ನಮ್ಮ ಒಂದು ಕೂದಲಿಗೆ ಬೇಕಾದಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಏನಾಗ್ತಾ ಇದೆ ಅಂದರೆ ಇದರಿಂದ ಅಲ್ಲಿ ಹೋಗೋದಕ್ಕೆ ಇದು ಸಹಾಯಕವಾಗಲ್ಲ. ಸೊ ಹಾಗೆ ನಾವು ಒಂದೇ ವಿಷಯದ ಕುರಿತಾಗಿ ಹೆಚ್ಚಿನದಾಗಿ ಚಿಂತನೆ ಮಾಡೋದು, ಹಾಗೆ ನಾವು ಸ್ಟ್ರೆಸ್ಗೆ ಒಳಗಾಗೋದ್ರಿಂದ ಏನಾಗುತ್ತೆ ಅಂದರೆ ಆ ನ್ಯೂಟ್ರಿಷಿಯನ್ ಅನ್ನೋದು ಏನಿದೆ ಅದು ನಮ್ಮಲ್ಲಿ ಕಡಿಮೆ ಆಗೋದಕ್ಕೆ ಇದು ಒಂದು ಸಹಾಯಕಾರಿಯಾಗಿದೆ. ಸೊ ಅಷ್ಟೇ ಅಲ್ದಿಲ್ದಿರ ಸ್ಟ್ರೆಸ್ಗೆ ಒಳಗಾದಾಗ ಏನಾಗುತ್ತೆ ಅಂದರೆ ಸೊ ನಮ್ಮಲ್ಲಿ ಸ್ಟ್ರೆಸ್ ಹಾರ್ಮೋನ್ಗಳ ಬಿಡುಗಡೆ ಆಗೋದ್ರಿಂದ ಏನಾಗುತ್ತೆ ಅಂದರೆ ಬಿಳಿ ಕೂದಲು ಬರೋದಕ್ಕೆ ಇದು ಒಂದು ರೀಸನ್ ಅಂತಂದ್ಬಿಟ್ಟು ನಾವು ಹೇಳ್ಬೋದಾಗಿದೆ. ಸೊ ಹೀಗಿರುವಾಗ ಈ ಎಲ್ಲ ಒಂದು ರೀಸನ್ಗಳನ್ನು ಸರಿ ಮಾಡ್ಕೊಳ್ಳೋದ್ರಿಂದ ಬಿಳಿ ಕೂದಲಿಂದ ನಾವು ಹೊರಗಡೆ ಬರ್ಬೋದು. ಹಾಗೆ ಇದಕ್ಕೆ ಸೂಕ್ತವಾದ ಮುದ್ರೆ ಇವತ್ತು ಯಾವುದಪ್ಪ ಅನ್ನೋದಾದರೆ ಸೊ ಅದೇ ವಾಯು ಮುದ್ರೆ, ಸೊ ಹಾಗೆ ಕಫಕಾರಕ ಮುದ್ರೆ, ಸೊ ಹಾಗೆ ಪ್ರಾಣ ಮುದ್ರೆ. ಸೊ ಈ ಮೂರನ್ನು ಈಗ ವಾಯು ಮುದ್ರೆ ಒಂದು ರೀತಿಯಾಗಿ ಬಂದರೆ ಕಫಕಾರಕ ಹಾಗೆ ಪ್ರಾಣ ಮುದ್ರೆ ಎರಡೂ ಒಂದೇ ರೀತಿಯಾಗಿ ನಾವು ನೋಡ್ಬೋದಾಗಿದೆ. ಸೊ ಇದನ್ನು ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಆದಷ್ಟು ಈ ಒಂದು ಬಿಳಿ ಕೂದಲಿನ ಒಂದು ಸಮಸ್ಯೆಯಿಂದ ಆಚೆ ಬರ್ಬೋದು. ಬರೀ ಮುದ್ರೆ ಮಾಡಿದ್ರೆ ಇದರಿಂದ ಸಹಾಯ ಆಗಲ್ಲ. ನಿಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ ಎಲ್ಲವನ್ನು ನೀವು ಸೂಕ್ತಪಡಿಸಿಕೊಂಡು ಈ ಮುದ್ರೆ ಮಾಡೋದ್ರಿಂದ ಹಾರ್ಮೋನ್ಸ್ಗಳು ಬ್ಯಾಲೆನ್ಸ್ ಆಗುತ್ತೆ. ಸೊ ಹಾಗೆ ಪ್ರಾಣಶಕ್ತಿ ಅನ್ನೋದು ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಸೊ ಆಗ ಬಿಳಿ ಕೂದಲು ಅನ್ನೋದು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಸೊ ಈ ಮುದ್ರೆಗಳನ್ನು ನೋಡೋಣ ಬನ್ನಿ. ಮೊದಲಿಗೆ ಪ್ರಾಣ ಮುದ್ರೆ ಹೇಗಪ್ಪ ಮಾಡೋದು ಅಂತನ್ನೋದಾದರೆ ನೋಡಿ, ನಮ್ಮ ಈ ಪಂಚ ಬೆರಳುಗಳು ಏನಿದೆ ಸೊ ಅದರಲ್ಲಿ ಸೊ ನಾವು ಈ 2 ಬೆರಳುಗಳು ಯಾವುದು, ಈ ಒಂದು ಕಿರು ಬೆರಳು ಹಾಗೆ ಉಂಗುರದ ಬೆರಳು, ಸೊ ಈ 2 ಬೆರಳುಗಳನ್ನು ಈ ರೀತಿಯಾಗಿ ಹೆಬ್ಬೆರಳಿನಿಂದ ಈ ರೀತಿಯಾಗಿ ಮಾಡಬೇಕು. ನಂತರ ತೋರು ಬೆರಳು ಹಾಗೂ ಮಧ್ಯದ ಬೆರಳು ಏನಿದೆ ಸೊ ಈ ಒಂದು ಬೆರಳುಗಳನ್ನು ಈ ರೀತಿಯಾಗಿ ಇರಿಸಬೇಕಾಗುತ್ತೆ. ಇದಕ್ಕೆ ಪ್ರಾಣ ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ, ಹಾಗೆ ಕಫಕಾರಕ ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ. ಸೊ ಪ್ರಾಣ ಮುದ್ರೆಯಿಂದ ಯೂಸ್ ಏನಪ್ಪ ಅಂದರೆ ಪ್ರಾಣಶಕ್ತಿ ಅನ್ನೋದು ಎಲ್ಲ ಕಡೆ ಹರಿದಾಡೋದಕ್ಕೆ ಹೋಗೋದಕ್ಕೆ ಇದು ಸಹಾಯಕಾರಿಯಾಗಿದೆ. ಸೊ ಇದರಿಂದ ನಮ್ಮ ಬಿಳಿ ಕೂದಲು ಅಂದರೆ ಕೂದಲು ಹಾಗೆ ಚರ್ಮ ಈ ಎಲ್ಲದಕ್ಕೂ ಸೂಕ್ತವಾದಂಥ ಪ್ರಾಣಶಕ್ತಿನ ಒದಗಿಸೋದಕ್ಕೆ ಇದು ಸಹಾಯಕಾರಿಯಾಗಿದೆ. ಸೊ ಇದು ಪ್ರಾಣ ಮುದ್ರೆ ಆಗಿದೆ. ಅದೇ ರೀತಿಯಾಗಿ ಇದನ್ನು ಕಫಕಾರಕ ಮುದ್ರೆ ಅಂತ ಸಹ ನಾವು ಕರಿತೀವಿ, ಪ್ರಾಣ ಮುದ್ರೆ ಅಂತಲೂ ಸಹ ನಾವು ಕರಿತೀವಿ. ಸೊ ಅದೇ ರೀತಿಯಾಗಿ ಮತ್ತೊಂದು ಮುದ್ರೆ ಯಾವುದಪ್ಪ ಅನ್ನೋದಾದರೆ ಸೊ ಅದೇ ವಾಯು ಮುದ್ರೆ. ಸೊ ನಮ್ಮ ಪಂಚ ಬೆರಳುಗಳಲ್ಲಿ ಸೊ ವಾಯು ತತ್ವವನ್ನು ಹೊಂದಿದಂಥದ್ದು ಯಾವುದು, ಸೊ ಅದೇ ಈ ತೋರು ಬೆರಳು. ಸೊ ಈ ಒಂದು ವಾಯು ಮುದ್ರೆಯನ್ನು ನಮ್ಮ ಈ ಒಂದು ಅಗ್ನಿ ತತ್ವದ ಈ ಹೆಬ್ಬೆರಳಿನಿಂದ ಈ ರೀತಿಯಾಗಿ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಇದು ವಾಯು ಮುದ್ರೆ ಆಗುತ್ತೆ. ಸೊ ವಾಯು ಮುದ್ರೆ ಏನಪ್ಪ ಮಾಡುತ್ತೆ ಅಂದರೆ ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಆಗಿರೋದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಸೊ ಹಾಗಾಗಿ ವಾಯು ಮುದ್ರೆ ಅನ್ನೋದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬಿಳಿ ಕೂದಲಿನ ಸಮಸ್ಯೆಯಿಂದ ಆಚೆ ಬರಬಹುದು ಅನ್ನೋದಾಗಿದೆ. ಸೊ ನೋಡಿ, ಈ ಮುದ್ರೆಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಇದರ ಜೊತೆಗೆ ಲೈಫ್ ಸ್ಟೈಲ್, ಆಹಾರ ಪದ್ಧತಿ, ನಿಮ್ಮ ಸ್ಟ್ರೆಸ್ ಎಲ್ಲವನ್ನು ಕಡಿಮೆ ಮಾಡ್ಕೊತಾ ಬನ್ನಿ. ಸೊ ಇದೆಲ್ಲ ಮಾಡಿ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಖಂಡಿತವಾಗಿಯೂ ಬಿಳಿ ಕೂದಲಿನ ಸಮಸ್ಯೆಯಿಂದ ಆಚೆ ಬರಬಹುದು ಅಂತ ಹೇಳ್ತಾ ಆದಷ್ಟು ನ್ಯಾಚುರಾಲಿಟಿಯಲ್ಲಿದೆ. ಹಾಗೂ ನಿಮಗೆ ಕೂದಲಿನ ಒಂದು ಒಳ್ಳೆಯ ಆರೋಗ್ಯ ವೃದ್ಧಿ ಮಾಡ್ಕೊಬೇಕಂದ್ರೆ ಸೊ ಆಯುರ್ವೇದಿಕ್ ಆಗಿರುವಂತಹ ಎಷ್ಟೋ ರೀತಿಯಾದಂತಹ ಒಂದು ಗಿಡಮೂಲಿಕೆಗಳಿದೆ. ಸೊ ಹಾಗೆ ಏನಂದರೆ ನ್ಯಾಚುರಲ್ ಆಗಿರುವಂತಹ ಎಷ್ಟೋ ಪಿಪ್ಪಲಿ ಹಾಗೆ ಈ ರೀತಿಯಾಗಿ ಏನು ಅನೇಕ ರೀತಿಯಾದಂತಹ ಒಂದು ಗಿಡಮೂಲಿಕೆಗಳಿದೆ. ಸೊ ಅದನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸೊ ನಮಗೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಆಗಲ್ಲ. ಸೊ ಹಾಗೆ ಕೂದಲಿನ ಆರೋಗ್ಯ, ಇಮ್ಯುನಿಟಿ ಸಹ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಸೊ ಆದಷ್ಟು ಆರೋಗ್ಯವಾಗಿರಿ, ಮುದ್ರೆಗಳನ್ನು ಮಾಡ್ತಾ ಇರಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.